ಇನ್ನು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದರ್ನಲ್ಲಿ ಪ್ರತಿಭಟನೆ ಆಗಿದೆ. ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬೀದರ್ನ ಜಿಲ್ಲೆಯ ರೈತರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಬೀದರ್ನಲ್ಲಿ ಹೋರಾಟವನ್ನ ಮಾಡಿದ್ದಾರೆ ರೈತರು. ಪರಿಹಾರಕ್ಕಾಗಿ ಕೈಲಿ ಬಿಂದಿಗೆಯನ್ನ ಹಿಡ್ಕೊಂಡು ಹೋರಾಟವನ್ನ ನಡೆಸಿದ್ದಾರೆ ಅನ್ನದಾತರು. ನಗರದ ನೌಬಾದ್ನ ಬಸವೇಶ್ವರ ವೃತ್ತದಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಮಳೆ ಕೊರತೆ, ಬೀದರ್ ಜಿಲ್ಲೆಯನ್ನ ಬರ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಪ್ರತಿ ಎಕರೆಗೆ 50,000 ಬರ ಪರಿಹಾರ ಕೊಡಬೇಕು. ರೈತರ ಸಾಲ ಮನ್ನಾ, ಕಬ್ಬು ಬೆಳೆಗಾರರ ಬಾಕಿ ಹಣ ಪಾವತಿಗೆ ಆಗ್ರಹಿಸಿದ್ದಾರೆ. ಈ ವರ್ಷ ಬಿಎಸ್ಎಸ್ಕೆ ಸಕ್ಕರೆ ಕಾರ್ಖಾನೆ ಪುನಾರಂಭಕ್ಕೆ ರೈತರು ಆಗ್ರಹಿಸಿದ್ದಾರೆ. ಕಾರಂಜ ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕೊಡಬೇಕು. ಈ ರೀತಿಯಾಗಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಅನ್ನದಾತರು ಬೀದಿಗಿಳಿದು ಹೋರಾಟವನ್ನ ನಡೆಸಿದ್ದಾರೆ. ಅದಕ್ಕಾಗಿ ರೈತರ ಸಮಸ್ಯೆ ಬಗ್ಗೆ ಕಾರ್ಮಿಕರ ಸಮಸ್ಯೆ ಬಗ್ಗೆ ನೋಡಿ, ರೈತರು ಅನ್ನದಾತರು ಈ ಬಾರಿ ಮುಂಗಾರು ಮಳೆ ಕೈ ಕೊಟ್ಟಿದೆ. ಕೆಲವು ಭಾಗದಲ್ಲಿ ಮಳೆ ಆಗಿದ್ರೆ ಇನ್ನು ಕೆಲವು ಭಾಗದಲ್ಲಿ ಮಳೆ ಇಲ್ಲದೆ ಬರ ಆವರಿಸ್ಕೊಂಡಿದೆ. ಹಾಗಾಗಿ ರೈತರು ಬೆಳೆದಂತ ಬೆಳೆಯೆಲ್ಲ ಈಗಾಗಲೇ ಒಣಗಿ ಹೋಗಿದ್ದಾವೆ. ಕೆಲವು ಕಡೆ ಬಿತ್ತನೆ ಮಾಡಿದ್ದಾರೆ, ಬಿತ್ತನೆ ಆಗಿದೆ. ಮೊಳಕೆ ಹೊಡೆದಿರುವಂಥ ಬೆಳೆ ಸರಿಯಾಗಿ ಮಳೆ ಬಾರದೇ ಇರೋದ್ರಿಂದ ಎಲ್ಲವೂ ಕೂಡ ಹಾಳಾಗಿದೆ. ಸುಮಾರು ಖರ್ಚು ವೆಚ್ಚ ಸಾಲ ಸೂಲ ಮಾಡಿ ಈ ಬಾರಿ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಂಥ ರೈತರು ಸಮಸ್ಯೆ ಆಗಿದೆ. ಹಾಗಾಗಿ ಈ ಒಂದು ಬೀದರನ್ನ ಬರ ಪೀಡಿತ ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ರೈತರಿಗೆ ಪರಿಹಾರವನ್ನು ಕೊಡಬೇಕು. 50,000 ರೂಪಾಯಿ ಪ್ರತಿ ಎಕರೆಗೆ ಪರಿಹಾರವನ್ನು ಕೊಡಬೇಕು. ಇದರ ಜೊತೆಗೆ ಸಕ್ಕರೆ ಕಾರ್ಖಾನೆಯನ್ನು ಪುನಾರಂಭ ಮಾಡಬೇಕು. ಒಂದಷ್ಟು ಆಗ್ರಹವನ್ನು ಮಾಡಿದ್ದಾರೆ ರೈತರು. ಬೀದರ್ ಜಿಲ್ಲೆಗೆ ಸರ್ಕಾರ ಈ ಕೂಡಲೇ ಎಲ್ಲ ರೀತಿಯ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿ ಬೀದಿಗಿಳಿದು ನೋಡ್ಬೋದಲ್ಲಿ ನೂರಾರು ಸಂಖ್ಯೆಯಲ್ಲಿ ಸೇರಿರುವಂಥ ಅನ್ನದಾತರು ರಸ್ತೆಯನ್ನು ತಡೆದು ಪ್ರತಿಭಟನೆ ನಡೆಸಿದ್ದಾರೆ.